ನಮಸ್ಕಾರ ಎಲ್ಲರಿಗೂ. ನೋಡ್ರಿ, ಶುಗರ್ ಇದ್ದವ್ರಿಗೆ ತಿನ್ನೋದಕ್ಕೆ ಬೆಸ್ಟ್ ಉಪ್ಪಿನಕಾಯಿ ಅಂತಾನೆ ಹೇಳ್ಬೋದ್ರಿ. ಇದನ್ನ ಅವ್ರಷ್ಟೇ ಅಲ್ಲ, ಪ್ರತಿಯೊಬ್ರು ತಿನ್ಬೋದ್ರಿ ಈ ಉಪ್ಪಿನಕಾಯಿ. ಮೆಕ್ಕೆಕಾಯಿ ಉಪ್ಪಿನಕಾಯಿ ಅಂದ್ರನ ಆರೋಗ್ಯಕ್ಕೆ ಒಳ್ಳೇದ್ರಿ. ಇದನ್ನ ಯಾವ ರೀತಿ ಮಾಡೋದು ಮತ್ತು ಸ್ವಲ್ಪ ಕಹಿ ಹತ್ಲಾರ್ದ ಮಸ್ತಂಗೆ ಒಂದು ತಿಂಗಳಿಟ್ರು ಇದೇ ರೀತಿ ಗರಿ ಗರಿಯಾಗಿರುವಂಗ ಮೆಕ್ಕೆಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕೋದಂತ ಇವತ್ತಿನ ವಿಡಿಯೋ ಒಳಗೆ ಹೇಳ್ಕೊಡ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಮೆಕ್ಕೆಕಾಯಿ ತೊಗೊಂಡದಿವು ಈ ರೀತಿಯಾಗಿರ್ತಾವೆ ನೋಡ್ರಿ. ಮೆಕ್ಕೆಕಾಯಿ ಅಂತ ಹೇಳಿ ಉತ್ತರ ಕರ್ನಾಟಕ ಸೈಡ್ ಏನೈತಲ್ಲ ಇವ ಜಾಸ್ತಿ ಸಿಗ್ತಾವು. ಈ ರೀತಿ ಮೆಕ್ಕೆಕಾಯಿನ ತೊಗೊಂಡವನ್ನ ಚೆನ್ನಾಗಿ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕ್ರಿ. ಪೀಸ್ ಮಾಡಿ ಇಟ್ಕೊಂಡ್ಮೇಲೆ ಇಲ್ಲಿ ನೋಡ್ರಿ, ಒಂದು ಪಾತ್ರೆ ಕಾಯಕ್ಕೆ ಇಟ್ಟಿದ್ವಿ, ಅದಕ್ಕೆ ಎಣ್ಣೆ ಹಾಕಿದ್ವಿ, ಸ್ವಲ್ಪ ಸಾಸಿವೆ ಹಾಕಿದೀವ್ರಿ. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಇಲ್ಲೇ ಒಂದು ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕತ್ತೀವಿ ನೋಡ್ರಿ. ಜೀರಿಗೆ ಹಾಕಿದ್ಮೇಲೆ ಜೀರಿಗೆನೂ ಸ್ವಲ್ಪ ಫ್ರೈ ಆದ್ಮೇಲೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕತ್ತೀವಿ ನೋಡ್ರಿ. ಹಸಿ ಮೆಣಸಿನ್ಕಾಯಿ ಆದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕತ್ತೀವಿ. ಹಸಿ ಮೆಣಸಿನ್ಕಾಯಿ ಯಾಕೆ ಹಾಕಿದ್ವಿ ಅಂದ್ರೆ ಇಲ್ಲೇ ನಾವು ಖಾರ ಹಾಕಿ ಕೆಂಪು ಮಾಡತ್ತಿಲ್ರಿ, ಹಳದಿ ಕಲರ್ ಮಾಡತ್ತೀವಿ. ಅದಕ್ಕೆ ಏನೈತಲ್ಲ ನಾವು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ವಿ. ಹಸಿ ಮೆಣಸಿನ್ಕಾಯಿ ಹಾಕಿ ಪೂರ್ತಿ ಎಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ಫ್ರೈ ಮಾಡಿ ಇದಕ್ಕೆ ಏನೈತಲ್ಲ ಅರಿಶಿನ ಪುಡಿ ಹಾಕತ್ತೀವಿ ನೋಡ್ರಿ. ಅರಿಶಿನ ಪುಡಿ ಆದ್ಮೇಲೆ ಏನು ಹಾಕ್ಬೇಕಂದ್ರೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕತ್ತೀವಿ ನೋಡ್ರಿ. ಉಪ್ಪು ಅಷ್ಟೇ ಎಣ್ಣೆ ಒಳಗೆ ಹಾಕ್ಬೇಕ್ರಿ, ಸಕ್ಕರೆ ಹಾಕಬಾರ್ದು. ಯಾಕಂದ್ರೆ ಸಕ್ಕರೆ ಹಾಕ್ರೆ ಅಂಟ್ಕೊಂಡಂಗೆ ಆಕೈತಿ. ಅದಕ್ಕೆ ಫಸ್ಟ್ ಏನೈತಲ್ಲ ಉಪ್ಪು ಅಷ್ಟೇ ಹಾಕ್ಕೋಬೇಕ್ರಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಈ ರೀತಿ ಮತ್ತೊಂದು ಸ್ವಲ್ಪ ಬರೋತನ ಏನು ಮಾಡ್ಬೇಕಂದ್ರೆ ನೀವು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಖಾರ ಬಿಡ್ಬೇಕಲ್ಲ, ಅಲ್ಲಿ ತನಕ ಫ್ರೈ ಮಾಡ್ಕೊಂಡ ನೆಕ್ಸ್ಟ್ ಇಲ್ಲೇನೈತಲ್ಲ ಮೆಕ್ಕೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ರೀತಿ ನೋಡ್ರಿ, ಉದ್ದುದ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವ್ನ ಇದ್ರೊಳಗೆ ತಂದು ಸೇರಿಸೆ ಇವಾಗ ಹಾಕ್ಬೇಕು ನೋಡ್ರಿ. ಸಕ್ರೆ ಇಲ್ಲಿ ತೋರ್ಸಾತೀವಲ್ಲ, ಇವಾಗ ಸಕ್ರೆ ಹಾಕಿ ಇವ್ನ ಏನೈತಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ. ಈ ರೀತಿಯಾಗಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಹಿ ಹತ್ತಂಗಿಲ್ಲ, ಏನಿಲ್ಲ, ಭಾರಿ ಮಸ್ತ್ ಟೇಸ್ಟ್ ಆಕ್ಕವ್ರಿ. ಅದೇ ರೀತಿ ಕೆಂಪು ಖಾರ ಹಾಕಿನೂ ಈಗೊಮ್ಮೆ ನಾವು ನಮ್ಮ ಚಾನಲ್ ಒಳಗೆ ಮಾಡಿ ತೋರಿಸಿದ್ವಿ, ನೀವು ಹೋಗಿ ಒಂದು ಸರ್ತಿ ನೋಡ್ಕೊಂಬರ್ರಿ. ಈಗ ನೋಡ್ರಿ, ಪೂರ್ತಿ ಅಷ್ಟು ಮೆಕ್ಕೆಕಾಯಿಗೆಲ್ಲ ಮಸಾಲೆ ಹತ್ತಬೇಕು, ಹಂಗೆ ಪೂರ್ತಿ ಚೆನ್ನಾಗಿ ಇದನ್ನು ತಿರುವಾಡ್ಕೋಬೇಕು ನೋಡ್ರಿ. ಈ ರೀತಿ ನೋಡ್ರಿ, ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ತಿರುವಾಡ್ಕೋಬೇಕ್ರಿ. ಅದನ್ನು ಭಾರಿ ಮಸ್ತ್ ರೀ. ಊಟದ ಜೊತೆ ಅಂತೂ ಈ ರೀತಿ ಮೆಕ್ಕೆಕಾಯಿ ಉಪ್ಪಿನಕಾಯಿ ಇದ್ವು ಅಂದ್ರೆ ಊಟ ಒಂದು ತುತ್ತ ಜಾಸ್ತಿನ ಮಾಡ್ತಾರೋ ಅಷ್ಟು ಭಾರಿ ಟೇಸ್ಟ್ ಅನ್ನಿಸ್ತಾವೆ ಉಪ್ಪಿನಕಾಯಿ ತಿನ್ನೋದಕ್ಕೆ ನೋಡ್ರಿ. ಈ ರೀತಿಯಾಗಿ ಪೂರ್ತಿ ಎಲ್ಲ ಚೆನ್ನಾಗಿ ತಿರುವಾಡ್ಕೊಂಡು ಪ್ರತಿಯೊಂದು ಮೆಕ್ಕೆಕಾಯಿ ಪೀಸಿಗೂ ಮಸಾಲೆ ಹತ್ತುವಂಗೆ ತಿರುವಾಡಿದ್ರಂದ್ರೆ ಮೆಕ್ಕೆಕಾಯಿ ಉಪ್ಪಿನಕಾಯಿ ರೆಡಿ ಆಕೈತ್ರಿ ನೋಡ್ರಿ. ನೀವೇನಾರ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಅದೇ ರೀತಿ ನಮ್ಮ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇಲ್ಲಿ ನೋಡ್ರಿ, ಮೆಕ್ಕೆಕಾಯಿ ಉಪ್ಪಿನಕಾಯಿ ಎಷ್ಟು ಮಸ್ತ್ ರೆಡಿ ಆಗ್ಯಾವು ನೋಡ್ರಿ. ಪ್ರತಿಯೊಂದು ಹೋಳಿಗೂ ಎಷ್ಟೊಂದು ಮಸಾಲೆ ಹತ್ತೈತೆ ಅಂತ ಹೇಳಿ ನೋಡ್ರಿ. ಇವಾಗ ಸರ್ವ್ ಮಾಡತ್ತೀವಿ ನೋಡ್ರಿ. ಇದೇ ರೀತಿ ಒಂದು ಸರಿ ಮೆಕ್ಕೆಕಾಯಿ ಉಪ್ಪಿನಕಾಯಿ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ, ಟೇಸ್ಟ್ ಮಾಡಿರಿ. ಯಾವ ರೀತಿ ಆಗ್ತಾವೆ ಅನ್ನೋದು ನಮಗೂ ಕಮೆಂಟ್ ಒಳಗೆ ತಿಳಿಸ್ರಿ ನೋಡ್ರಿ. ಈಗ ಉಪ್ಪಿನಕಾಯಿ ರೆಡಿ ಆಗ್ಯಾವ ನೋಡ್ರಿ. ಇವತ್ತಿನ ನಮ್ಮ ಮೆಕ್ಕೆಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.